ಹೈ ಫ್ರೆಂಡ್ಸ್, ಆಡಿಯೋ ಸರ್ವಿಸ್ ಕಡೆಯಿಂದ ಮಾತಾಡ್ತಾ ಇದ್ದೀನಿ. ಇದೊಂದು ಅನಲಾಗ್ 5.1 ಪ್ಯಾನಲ್ ನೋಡಿ. ಹಾಗೆ VA ಮೀಟ್ರು, USB ಬೋರ್ಡು, ವಾಲ್ಯೂಮ್ ಕಂಟ್ರೋಲ್ಸ್ ಎಲ್ಲ ಒರಿಜಿನಲ್ಲೇ ಇರುತ್ತದೆ. ಹಾಗೆ ಇಂಟೀರಿಯರ್ ನೋಡೋಂಗಿದ್ರೆ ಡಬಲ್ ಟ್ರಾನ್ಸ್ಫಾರಮ್, ಸಬ್ವೂಫರ್ಗೋಸ್ಕರ ಮಹಾರಾಜ JBLಗೆ ಯಾವುದು ಬೇಕೋ ಸಬ್ವೂಫರ್ ಯೂಸ್ ಮಾಡ್ಬೋದು. ಇದು 5 ಚಾನಲ್ ಬೋರ್ಡು. ಪ್ರೋಲಾಜಿಕ್ ಬೋರ್ಡುಗಳು ಏನಕ್ಕೆ ನಾನು ತೋರಿಸ್ತಾ ಇಲ್ಲ ಅಂದರೆ ಅದರಲ್ಲಿ ನಾನು ಸ್ವಲ್ಪ ಆಲ್ಟ್ರೇಷನ್ ಮಾಡಿರೋದ್ರಿಂದ ಅದು ತೋರಿಸ್ಕೊಡ್ತಾಯಿಲ್ಲ. ಮತ್ತು ನೋಡಿ, ಇಂಟೀರಿಯರು ಡಬಲ್ ಟ್ರಾನ್ಸ್ಫಾರಮು, ಮತ್ತು ಇದರಲ್ಲಿ HDMI ಇನ್ಪುಟ್, ಆಪ್ಟಿಕಲ್ ಇನ್ಪುಟ್ ಎಲ್ಲನೂ ಇದೆ. ಹೈ ಪವರ್ ಔಟ್ಪುಟ್ ಬಂದು 5000 ಔಟ್ಪುಟ್, ಪೀಕ್ ಪವರು RMS ಬಂದು 950 RMS ಟೋಟಲ್ಲು. ನೋಡೋದಾದರೆ ಒಂದು MP3ಯಲ್ಲೇ ಒಂದು 5.1 ಟ್ರ್ಯಾಕ್ ನಾವು ಮಾಡೋಕ್ಕಾಗುತ್ತಾ ಅಂತ ಕೇಳಿದ್ರೆ ಆಲ್ಮೋಸ್ಟ್ ಆಗುತ್ತೆ. ಒಂದು ಬ್ರ್ಯಾಂಡೆಡ್ ಆಂಪಲ್ಲಿ 100% ಇದ್ದರೆ ನಾವು ಒಂದು ರೆಡಿಮೇಡ್ ಬೋರ್ಡ್ಸಲ್ಲೇ ನಾವು ಪಕ್ಕ 5.1 ಬರೋ ಥರ ಮಾಡ್ಬೋದು. ಬಟ್ 99% ಇಲ್ಲ 95% ಪ್ರತಿಯೊಂದು ಮೆಕ್ಯಾನಿಕ್ ಕೂಡ ಮಾಡೇ ಮಾಡ್ತಾನೆ. ಅದರಲ್ಲಿ ಈಗ ಹೆಂಗಾಗಿದೆ ಅಂದರೆ ಪ್ರತಿಯೊಂದು ಬೋರ್ಡು ವಿಚಿತ್ರ ಬರ್ತಾನೆ ಇದೆ. ಬಟ್ ಪಕ್ಕ ಒರಿಜಿನಲ್ ಬ್ರ್ಯಾಂಡಲ್ಲಿ ಇರೋ ಟ್ರ್ಯಾಕ್ ಬಂದು ಯಾರು ಕೊಡೋಕ್ಕಾಗ್ತಾಯಿಲ್ಲ. ಬಟ್ ಆ A to Z ಪಕ್ಕದಲ್ಲಿ ಬ್ರ್ಯಾಂಡೆಡ್ ಹಾಕಬೇಕಾದ್ರೆ ಏನು ಸೌಂಡ್ ಕ್ವಾಲಿಟಿ ಇರುತ್ತೋ ಆ ಕ್ವಾಲಿಟಿ ಅನ್ಲಾಕಲ್ಲೇ ಮಾಡ್ಬೋದು. ನಾವು ಪದೇ ರಿಮೋಟಲ್ಲಿ ಸೆಟ್ ಮಾಡೋದು ಇವೆಲ್ಲ ಏನಿರೋಲ್ಲ. ಇದೊಂದು ಸತಿ ಲಾಕ್ ಮಾಡಿ ಇಡ್ಬೋದು. ಅದಕ್ಕೋಸ್ಕರನೇ ನಾನು ಲಾಕ್ ಜಾಸ್ತಿ ಮಾಡಿಕೊಡ್ತಿರೋದು. ಹಂಗೆ ಬ್ಯಾಕ್ ಸೈಡ್ ನೋಡೋಲ್ಲ ಆದರೆ ತೋರಿಸ್ತೀನಿ. ಹಂಗೆ EV ಸ್ಪೀಕರ್ ಪ್ರೊಟೆಕ್ಷನ್ ಕೂಡ ಯೂಸ್ ಮಾಡಿದ್ದೀನಿ. ಡಬಲ್ ಫ್ಯಾನ್ ಕಂಟ್ರೋಲು, A to Z ಎಲ್ಲ ಒರಿಜಿನಲ್ ಐಟಮು. ಮತ್ತು ಇದರಲ್ಲಿ ಬಂದು IC ಬಂದು ನಾರ್ಮಲ್ ಬರುತ್ತೆ. ಬಟ್ ನಾನೆಲ್ಲ ತೆಗೆದು ಒರಿಜಿನಲ್ IC ಯೂಸ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ಫ್ರಂಟ್ ಸ್ಪೀಕರ್ ಲೆಫ್ಟ್ ಟು ರೈಟು, ಸರೌಂಡ್ ಲೆಫ್ಟ್ ಟು ರೈಟು, ಇದು ಸೆಂಟರು, ಇದು ಸಬ್ವೂಫರು, ಡುವೆಲ್ ಫ್ಯಾನು. ಮತ್ತು ಹಾಗೆ ನೋಡೋದಾದರೆ ಇನ್ಪುಟ್ ಸೆಕ್ಷನ್ ಬಂದು ಆಪ್ಟಿಕಲ್ಲು, HDMI ಮತ್ತು RC ಪಿನ್ ಕನೆಕ್ಟ್ ಮಾಡ್ಬೋದು. ಸುಮಾರು ಸಾಕೆಟ್ಗಳು ಅವಿವು ನಾನು ಏನೂ ಮಾಡಿಲ್ಲ, ಸಿಂಪಲ್ಲಾಗಿ ಮಾಡಿ ಹೈ ಕ್ವಾಲಿಟಿ ಸೌಂಡ್ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಹಾಯ್ ಫ್ರೆಂಡ್ಸ್, ಪ್ರತಿಯೊಬ್ಬರು 5.1 ಎಲ್ಲ 7.1, 2.1 ಸ್ಟೀರಿಯೋ ಪ್ರತಿಯೊಂದು ಆಂಪ್ ಕೂಡ ರೆಡಿ ಮಾಡಿಕೊಡ್ತಾರೆ. ಬಟ್ ಪ್ರತಿಯೊಂದು ಆಂಪಲ್ಲೂ ಅದರಲ್ಲೊಂದು ಇಲ್ಲಿ ನೋಡಿ ಫ್ರೆಂಡ್ಸ್, ಒಂದು ಟೆಸ್ಟರ್ ತಗೊಳ್ಳಿ. ಯಾರೇ ಒಂದು ಮೆಕ್ಯಾನಿಕ್ ನಿಮಗೆ ಒಂದು ಆಂಪ್ಲಿಫೈರ್ ಮಾಡಿಕೊಟ್ರೆ ಈ ಥರ ಟೆಸ್ಟರ್ ತಗೊಂಡು ನಾವು ಬಾಡಿನಲ್ಲಿ ಚೆಕ್ ಮಾಡಿ ನೋಡಿ ಫ್ರೆಂಡ್ಸ್, ಇದರಲ್ಲಿ ಪಾಸ್ ಆಗ್ತಾಯಿದೆ. ಈ ಕಂಪ್ಲೇಂಟು ಸಾಲ್ವ್ ಮಾಡ್ಬೋದು. ಬಟ್ ಮನೆ ಓಡಿಸೋವಾಗ ಲೇಡೀಸು ಅಂದರೆ ತ್ಯಾವ ಇರುತ್ತಲ್ಲ, ಕೈಗಳೆಲ್ಲ ಟಚ್ ಮಾಡಿದ ತಕ್ಷಣ ಕರೆಂಟ್ ಶಾಕ್ ಹೊಡೆಯೋದು ಇವೆಲ್ಲ ಆಗುತ್ತೆ. ಬಟ್ ಇದನ್ನು ಕಂಪ್ಲೇಂಟ್ ಮಾಡೋದಕ್ಕೆ ಏನಿಲ್ಲ, ತುಂಬ ಈಸಿನೇ. ಅದು ಕೂಡ ನಿಮಗೆ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸಿಸ್ಟಮ್ ಆನಲ್ಲೇ ಇದೆ, ಕಂಪ್ಲೀಟ್ ಮಾಡಿದ್ದೀನಿ. ಈಗ ಟೆಸ್ಟ್ ಇಟ್ಟು ನೋಡೋಣ. ನೋಡಿ ಫ್ರೆಂಡ್ಸ್, ಲೈಟು ನೋಡಿ, ಎಲ್ಲೂ ಯಾವುದೇ ಥರ ಗಿಮಿಕ್ ಇರೋದಿಲ್ಲ. ನೋಡಿ ನೋಡಿ, ಜೂಮ್ ಮಾಡಿ ತೋರಿಸ್ತೀನಿ.
ನಿಮಗೆ ಟೆಸ್ಟರ್ ಮೇಲೆ ಡೌಟ್ ಇದ್ದರೆ ಆ ಟೆಸ್ಟರ್ ಹಂಗೆ ಎಲ್ಲ ಇಟ್ಟು ತೋರಿಸ್ತೀನಿ ನೋಡಿ, ಬರ್ತಾಯಿದೆಯಾ ನೋಡಿ ಫ್ರೆಂಡ್ಸ್. ಆವಾಗಲೇ ನಿಮಗೆ ಅರ್ಥಿಂಗ್ ಹಿಡಿದ್ರೇ ಕರೆಂಟ್ ಪಾಸ್ ಆಗೋದು ಗೊತ್ತಾಗ್ತಾಯಿತ್ತು. ಬಟ್ ನಿಮ್ಮ ಆಂಪ್ಲಿಫೈರಲ್ಲಿ ಈ ಥರ ಬರ್ತಾಯಿದೆಯಾ ಅಂತ ಒಂದು ಸತಿ ಟೆಸ್ಟರಲ್ಲಿ ಚೆಕ್ ಮಾಡಿಕೊಡಿ. ಚೆಕ್ ಮಾಡುವಾಗ ಆಂಪ್ ಆನಲ್ಲಿರಲಿ. ಯಾವುದೇ ಕಾರಣಕ್ಕೂ ನೀವು ಬಾಡಿನ ಟಚ್ ಮಾಡೋಕ್ಕೆ ಹೋಗಬೇಡಿ. ಒಂದು ಟೆಸ್ಟರ್ ತಗೊಂಡು ದೂರದಿಂದ ಔಟ್ಸೈಡಿಂದನೇ ಒಂದು ಸ್ಕ್ರೂ ಆಗಲಿ ಇಲ್ಲ ಒಂದು ಕಡೆ ಸ್ಕ್ರೂ ಟೈಪ್ ಇರೋ ಜಾಗದಲ್ಲಿ ಟಚ್ ಮಾಡಿ ನೋಡಿ, ಅದರಲ್ಲಿ ಪಾಸ್ ಆಗ್ತಾಯಿದೆ ಇಲ್ಲ ಅಂತ ತಿಳ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನಿಮಗೂ ಆಂಪ್ಲಿಫೈರ್ ಬೇಕು, ಫುಲ್ ಸೆಟಪ್ ಬೇಕು, ಮತ್ತು ಕಾರ್ದು ಆಂಪ್ಲಿಫೈರ್, ಆಟೋ ವೆಹಿಕಲ್, ಗೂಡ್ಸ್ ವೆಹಿಕಲ್ದೆಲ್ಲನೂ ಮಾಡಿಕೊಡ್ತೀನಿ ಫ್ರೆಂಡ್ಸ್. ನಮ್ಮ ಹತ್ರ ಸ್ವಲ್ಪ ಲೇಟ್ ಆದರೂ ಸ್ವಲ್ಪ ಕ್ವಾಲಿಟಿ ಹೆವಿ ಇರುತ್ತೆ. ಫೈನಲ್ ನೋಡಿ ಫ್ರೆಂಡ್ಸ್, ಲುಕ್ ನೋಡಿ. ಫ್ರೆಂಡ್ಸ್, subscribe. Thank you friends.